ಈ ರಾಜ್ಯದ ನಾಲ್ಕನೇ ಅತಿ ದೊಡ್ಡ ಸಮುದಾಯವಾದ ನಮ್ಮ ಬೇಡ ವಾಲ್ಮೀಕಿ ನಾಯಕ ಸಮುದಾಯದ ಜನಪ್ರತಿನಿಧಿಗಳನ್ನು ಎಲ್ಲ ಸರ್ಕಾರಗಳು, ಇದೇ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರಗಳು ಜನಪ್ರತಿನಿಧಿಗಳ ಮೇಲೆ ಏನಾದರೂ ಒಂದು ಗೂಬೆಯನ್ನು ಪಿತೂರಿಯನ್ನು ಮಾಡಿ ಅವರನ್ನು ಸ್ಥಾನದಿಂದ ವಜಾಗೊಳಿಸುವಂಥ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಇವತ್ತು ಮುಂದುವರೆದ ಭಾಗ ಇವತ್ತು ಗೌರವಾನ್ವಿತ ಕೆ ಎನ್ ರಾಜನ್ ಅವರು. ಬಹುತೇಕ ಈ ರಾಜ್ಯದ ಜನತೆಗೆ ಗೊತ್ತಿದೆ, ಕೆ ಎನ್ ರಾಜನ್ ಅವರು ಒಬ್ಬ ಜನನಾಯಕ, ಶೋಷಿತ ಸಮುದಾಯಗಳ ಒಂದು ದೊಡ್ಡ ಶಕ್ತಿ ಅವರು. ಅಂಥ ಮಹನೀಯರು. ಅವರ ಸ್ವಭಾವ ಎಂಥದಪ್ಪ ಅಂದರೆ, ಈ ನ್ಯಾಯ ನಿಷ್ಠುರ ಶರಣನ ಯಾರಿಗೂ ಅಂಜುನಲ್ಲ ಅನ್ನೋ ಹಾಗೆ ಪ್ರತಿ ಸಂದರ್ಭದಲ್ಲಿ ಕೂಡ ಇದ್ದಿದ್ದಂಗೆ ಹೇಳುವಂಥ ಒಂದು ಮನಸ್ಥಿತಿ, ಸ್ವಭಾವನ ಹೊಂದಿರತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಆದರೆ ಆ ಹೇಳಿಕೆಯನ್ನು ಹೈಕಮಾಂಡಿಗೆ ತಪ್ಪಾಗಿ ಕೆಲವರು ಅದನ್ನು ಹೇಳಿ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂಥ ಒಂದು ಪಿತೂರಿಯನ್ನು ಮಾಡಿದ್ದಾರೆ. ಹಾಗಾಗಿ ಇಡೀ ಸಮಸ್ತ ಈ ಸಮುದಾಯದಿಂದ ನಾವು ಗೌರವಾನ್ವಿತ ರಾಹುಲ್ ಗಾಂಧಿಯವರಿಗೆ ಹೈಕಮಾಂಡಿಗೆ ಒತ್ತಾಯ ಮಾಡುವಂಥದ್ದು ಏನಪ್ಪ ಅಂದರೆ, ಏನು ಅದು ಮಿಸ್ಕಮ್ಯುನಿಕೇಷನ್ ಆಗಿದೆ, ಅದನ್ನು ಅವ್ರನ್ನ ಕರೆಸ್ಕೊಂಡು ನೀವು ಸರಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂಥೇಳಿ ಸಮಾಜಕ್ಕೆ ಒಂದು ಮತ್ತೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಒತ್ತಾಯ ಮಾಡ್ತೀವಿ. ನಮ್ಮ ಎಲ್ಲ ಮುಖಂಡರ ಜೊತೆ, ನಮ್ಮ ನಾಯಕರ ಜೊತೆ ಮಾತಾಡ್ತೇವೆ. ರಾಜುಗೌಡರು ಹೇಳುವಂಥದ್ದು ಸತ್ಯ. ಆದರೆ ಈಗ ನಾವು